ಇವತ್ತು ನಾವು ವಿಶೇಷವಾಗಿ ಬೆಳಗ್ಗೆಯಿಂದ ಆದ್ಯಪಾಡಿ ಕೆತ್ತಿಕಲ್ ಟೋಟಲ್ ನಷ್ಟ ಎಷ್ಟು ಮನೆಗಳ ಹಾನಿಯಾಗಿದೆ ಹೇಳಿದೆ. ನೀವು ಅಮೌಂಟ್ ಕೇಳ್ತಾ ಇದ್ದೀರಾ, ಇದಕ್ಕೆಲ್ಲ ಸೇರಿಸಿ ಕ್ವಾಂಟಿಫೈ ಮಾಡಬೇಕು ಅಂತನಾ? ಈಗ ಈ ಮನೆಗಳ ಈಗ ನೋಡಿ ಫುಲ್ಲಿ ಈಗ 154 ಮನೆ ಅಂತ ಇದೆ. ಇದಕ್ಕೆ ಇಮಿಡಿಯೇಟ್ಲಿ 1.2 lakhs ಅದಕ್ಕೆ ನಾವು ಕೊಡಬೇಕು, ಅದಕ್ಕೆ ನಾವು ಕೊಡಬೇಕಾಗ್ತದೆ. ಪ್ಲಸ್ ಆ ಸ್ಕೀಮ್ ಜೊತೆ ಸೇರ್ಕೊಳ್ತದೆ. ಈ ಪಾರ್ಸಲಿ 484 ಇದೆ. 484 ಇಂಟು 50,000 ಆಗ್ತದೆ. ಅವ್ರಿಗೆಲ್ಲ ನಾವು ಅದನ್ನು ಕೊಡೋದಕ್ಕೆ ಈಗ ಅಪ್ರೂವ್ ಆಗಿದೆ. ಅದೇ ತರ ಅನಿಮಲ್ ಡೆತ್ಸ್ಗೆ ಟೋಟಲ್ ಲಾಸ್ ಅಂತ ಹೇಳ್ತಾರೆ. ಟೋಟಲ್ ಲಾಸ್ ಎಲ್ಲ ರಸ್ತೆಗಳದು ಮತ್ತೆ ನಂಬರ್ಸ್ ಎಸ್ಟಿಮೇಟ್ಸ್ ಇದಲ್ಲ, ಆಕ್ಚುಯಲ್ ಲಾಸ್ ಜಾಸ್ತಿ ಇರ್ತದೆ. ಪರಿಹಾರ ಕೊಡುವಂತದ್ದು ಯಾಕಂದ್ರೆ ಮೆಸ್ಕಾಮ್ದು ಪೋಲ್ಸ್ ಟ್ರಾನ್ಸ್ಫಾರ್ಮರ್ಸ್ ಅವ್ರದ್ದಿದೆ, ರೋಡ್ಸ್ ಕಲ್ವರ್ಟ್ಸ್ ಅವ್ರದ್ದಿದೆ, ಮತ್ತೆ ಅದೆಲ್ಲ ಬೇರೆ ಬೇರೆದೆಲ್ಲ ಇರ್ತದೆ. ಸೊ ಅಮೌಂಟ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಕೊಡ್ತೀವಿ. ಮೆಸ್ಕಾಮ್ ಇಂದ ಬೇಕಾದ್ರೆ ಇದ್ರೆ ಕೊಡಿ ಮೇಡಮ್. ಮೆಸ್ಕಾಮ್ ಸುಮಾರು 10.14 ಕೋಟಿ ಮೆಸ್ಕಾಮ್ದು, ಅದು ಪೋಲ್ಸ್ ಟ್ರಾನ್ಸ್ಫಾರ್ಮರ್ಸ್ ಅದೆಲ್ಲ ಸೇರಿ ವೈರ್ಸ್ ಎಲ್ಲ ಲೈನ್ಸ್ ಎಲ್ಲ ಸೇರಿಸ್ಕೊಂಡು ನಷ್ಟ. ಸೊ ಅವ್ರದ್ದೊಂದಿದೆ. ಮಿಕ್ಕಿದ್ದು PWD ಮತ್ತು PRED ಅವರಿಬ್ರು ಕೊಟ್ರೆ ಅವಾಗ ಹೆಚ್ಚು ಕಡಿಮೆ ಮತ್ತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ PRED ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಅಂದ್ರೆ ಅವರೇ ಕೊಡ್ತಾರೆ. ಸೊ ಅವ್ರೊಂದು ಲೆಕ್ಕ ಮಾಡಿ ಕೊಡ್ತಾರೆ. ಈಗ ನಾವ್ ಹೇಳಿ ಎಲ್ಲ ಕಡೆ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ವಿ. ಈಗ ಟೆಂಪರರಿ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಆ ಇದರಲ್ಲಿ ಫೋಕಸ್ ಮೇಲೆ ಇರ್ತಾರೆ. ಈಗ ಉಳಿದಿರೋದಕ್ಕೆಲ್ಲ ಅವರು ಒಂದು ಎಸ್ಟಿಮೇಟ್ ಮಾಡಬೇಕಾಗ್ತದೆ. ಇದೆಲ್ಲ ಸರಿಪಡಿಸೋದಕ್ಕೆ ಎಷ್ಟು ಬೇಕಾಗ್ತದೆ, ಎಷ್ಟು. ಯಾಕಂದ್ರೆ ನಾವೀಗ ನೆಕ್ಸ್ಟ್ ಇದು ಮನೆಯಲ್ಲಿ ನಿಂತ ಮೇಲೆ ರಿಪೇರಿ ವರ್ಕ್ಸ್ ತಗೋಬೇಕು. ಎಷ್ಟು ಅನುದಾನ ನಮಗೆ ರಾಜ್ಯ ಸರ್ಕಾರದಿಂದ ನಮಗೆ ಅಗತ್ಯ ಇದೆ ಅದನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಅದಕ್ಕೊಂದು ವಿಶೇಷವಾದಂಥ ಗ್ರಾಂಟ್ಗಳನ್ನು ತಗೊಳ್ಳೋದಕ್ಕೆ, ರಿಪೇರ್ಸ್ಗೆ ತಗೊಳ್ಳೋದಕ್ಕೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅವ್ರು ನ್ಯಾಚುರಲ್ ಅವರೆಲ್ಲ ಎಸ್ಟಿಮೇಟ್ಸ್ ರೆಡಿ ಮಾಡಬೇಕು. PWD ಇರ್ಬೋದು ಮತ್ತು PRED ಇರ್ಬೋದು, ಪ್ಲಸ್ NHA ಅವ್ರದ್ದಿದೆ, ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಫಂಡು, ಅವರು ಕೂಡ ಅವರಲ್ಲೂ ಭಾಳಷ್ಟು ಡ್ಯಾಮೇಜಸ್ ಆಗಿರ್ತದೆ. ಸೊ ಅದನ್ನು ಅವರು ನೋಡಬೇಕಾಗ್ತದೆ. ಸೊ ಬೆಳಗ್ಗೆಯಿಂದ ನಾವು ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ ಇಲ್ಲೆಲ್ಲ ಸುಮಾರು ಕಡೆ ಭೇಟಿ ಕೊಟ್ಟು ಆದ್ಯಪಾಡಿ, ಕೆತ್ಕಲ್ಲು, ಕೂಳೂರು, ಅದು ಇಲ್ಲಿ ಮಂಗಳೂರಲ್ಲಿ, ಬಂಟ್ವಾಳಲ್ಲಿ ಅಮ್ಮಂಜೆ, ಗೂಡಿನ ಬಳಿ, ಪಾಣಿಮಂಗಳೂರು, ನಾವೂರು ಇನ್ನೊಂದು ಕಡೆ ಕೂಡಿಬೈಲು, ಮತ್ತೆ ಅದೇ ಥರ ಇನ್ನೊಂದು ಯಾವುದೋ ಒಂದು ಇದೆ, ಇದು ಮಣಿನಾಲ್ಕೂರು, ಆಮೇಲೆ ಬೆಳ್ತಂಗಡಿಯಲ್ಲಿ ಮಾಲಾಡಿ, ಲೈಲಾ ಮತ್ತು ಗುರುವನ್ಕೆರೆ ಇಲ್ಲಿಗೆಲ್ಲ ಭೇಟಿ ಕೊಟ್ಟೆವು. ಸೊ ಕೆಲವು ಕಡೆ ನಾನು ಈ ಆದ್ಯಪಾಡಿಯಲ್ಲಿ ಅಲ್ಲಿ ಮನೆಗಳು ಎಲ್ಲ ಈ ಜಲಾವೃತ ಆಗಿ, ಅಂದರೆ ಕೃಷಿ ಭೂಮಿ ಜಲಾವೃತ ಆಗಿದೆ. ಸೊ ಅದಕ್ಕೆ ಅಲ್ಲಿ ಕೆಲವರು ಅಲ್ಲಿರುವಂಥ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದರೆ ಅದರಿಂದ ಇದು ಹೆಚ್ಚಾಗಿ ಆಗ್ತಾ ಇದೆ ಅಂತ ಅಲ್ಲಿರೋ ಸ್ಥಳೀಕರೆಲ್ಲ ಹೇಳಿದ್ದಾರೆ. ಅದಕ್ಕೆ ಅದೊಂದು ವಿಷಯ. ಅದನ್ನು ನಾವು ಟೆಕ್ನಿಕಲ್ ಆಗಿ ಈಗ ಅದನ್ನು ನಾವೊಂದು ಅಪ್ರೈಸಲ್ ತಗೊಳ್ಬೇಕಾಗ್ತದೆ. ಅದಕ್ಕೆ ನಾವು ಅದನ್ನು ಒಂದು ಟೀಮನ್ನು ಕಳಿಸಿ ಆದ್ಯಪಾಡಿ ಮತ್ತು ಕೆತ್ತಿಕಲ್ಲಲ್ಲೂ ಕೂಡ ಭಾಳ ದೊಡ್ಡ ಒಂದು ಅನಾಹುತ ಆಗಿರುವಂಥದ್ದು ಬೆಳಗ್ಗೆ ನೋಡೋದು. ಅದಕ್ಕೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ನಾನು ಈಗಾಗಲೇ ನಮ್ಮ ರೆವಿನ್ಯೂ ಸೆಕ್ರೆಟರಿ ಹತ್ರ ಮಾತಾಡಿ, ಅವರು ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇದೆಲ್ಲ ಆಗೋದಕ್ಕೆ ಏನೇನು ಕಾರಣ, ಅದಕ್ಕೆ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ, ಎಲ್ಲಿ ತಪ್ಪುಗಳಾಗಿದೆ ಮತ್ತು ಅದರ ಬಗ್ಗೆ ಒಂದು ವರದಿಯನ್ನು ಕೊಡೋದಕ್ಕೆ ನಾನು ಈಗ ನಮ್ಮ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅವರೀಗ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡೆಪ್ಟಿ ಕಮಿಷನರ್. ಸೊ ಯಾಕಂದರೆ ಅಲ್ಲಿ ಭಾಳ ದೊಡ್ಡ ಒಂದು ಬಹುಶಃ ನೋಡಿದ್ರೆ ನಮಗೆ ಒಂದು ರೀತಿ ಭಯ ಆಗುವಂಥ ಸನ್ನಿವೇಶ ಇದೆ. ಯಾಕಂದರೆ ಒಂದು ಕಡೆ ಹೈವೇ ಅಲೈನ್ಮೆಂಟು ಬದಲಾವಣೆ ಮಾಡಿದ್ದು ಯಾಕಾಯಿತು, ಮತ್ತು ಆ ರೀತಿಯಾಗಿ ಅದನ್ನು ಅಷ್ಟೊಂದು ಮಣ್ಣನ್ನು ತಗೊಳ್ಳೋದಕ್ಕೆ ಹೇಗೆ ಅವಕಾಶ ಆಯಿತು, ಪರ್ಮಿಷನ್ಸ್ ಇತ್ತಾ ಇಲ್ವಾ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರು ಪರ್ಮಿಷನ್ ಕೊಟ್ಟಿದ್ರಾ ಇಲ್ವಾ, ಎಷ್ಟು ಅಲ್ಲಿಂದ ಎಷ್ಟು ಟನ್ನು ಅಲ್ಲಿಂದ ಮೈನ್ ಆಗಿದೆ ಮತ್ತು ಅಲ್ಲಿಂದ ಯಾವುದಕ್ಕೆ ಉಪಯೋಗ ಆಗಿದೆ, ಯಾರು ಮಾಡಿದ್ದಾರೆ, ಅದಕ್ಕೆಲ್ಲ ಲೈಸೆನ್ಸಸ್ ಇತ್ತಾ, ಪರ್ಮಿಷನ್ಸ್ ಇತ್ತಾ. ಸೊ ಇದೆಲ್ಲವನ್ನು ನೋಡಬೇಕಾಗ್ತದೆ. ಸೊ ಅದಕ್ಕೆ DC ಅವ್ರ ನೇತೃತ್ವದಲ್ಲಿ ಅದನ್ನೊಂದು ಮಾಡಿದ್ವಿ.
ಇನ್ನೊಂದು ಟೆಕ್ನಿಕಲ್ ಆಗಿ ಇದನ್ನು ಕೂಡ ಸ್ಟಡಿ ಮಾಡೋದಕ್ಕೆ ಮುಂದೆ ಈಗೇನು ಮಾಡಬೇಕು ಅದು ಇಂಪಾರ್ಟೆಂಟು. ಒಂದು ಕಡೆ ಹಿಂದೆ ಆಗಿರೋಂಥದ್ದು ಕೂಡ ಇಂಪಾರ್ಟೆಂಟ್. ಮುಂದೆ ಈಗ ಅದನ್ನು ಸರಿಪಡಿಸೋದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು, ಇನ್ನೂ ಹೆಚ್ಚು ಇನ್ನೂ ದೊಡ್ಡ ಅನಾಹುತ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಒಂದು ತಜ್ಞ ಸಮಿತಿಯ ಒಂದು ತಜ್ಞರು ಬರ್ತಕ್ಕಂಥ ನಾವು ಹೇಳಿದ್ದೀವಿ. ಅವರು NHI ಅವ್ರದ್ದು ಒಂದು ಸಿರೂರಲ್ಲಿ ಒಂದು ಸಮಿತಿ ಅವ್ರದ್ದೊಂದು ಅಲ್ಲಿ ಹೋಗಿದ್ದಾರೆ. ಅದು ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಈ IIT ಅವಲ್ಲ, IIT ಇಂದ ಅವರು ಯಾರೋ ಒಂದು ಮೆಂಬರ್ಸ್ ಎಲ್ಲ ಮಾಡಿದ್ದಾರೆ. ಅವ್ರದ್ದೊಂದು ಬರೋದಕ್ಕೆ ಅವರು ಬರ್ತಾರೆ. ಮತ್ತು ನಮ್ಮ ಕಡೆಯಿಂದನೂ ಯಾವುದೋ ಒಂದು ಯಾವುದೋ ಈ ಚೆಕ್ ಡ್ಯಾಮ್ದು ಮತ್ತು ಇದ್ರದ್ದು ಎರಡನ್ನೂ ಕೂಡ ಬೇರೆ ಯಾವುದಾದ್ರು ಒಂದು ಎಕ್ಸ್ಪರ್ಟ್ಸ್ನ ಕರೆಸಿ ನಾವು ಒಂದು ಕಮಿಟಿ ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು ಅವ್ರ ಕಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ನಮ್ಮ ಕಡೆಯಿಂದನೂ ಒಂದು ಯಾವುದಾದ್ರೂ ಒಂದು ಎಕ್ಸ್ಪರ್ಟ್ಸ್ನ ಕರೆಸಿ ಚೆಕ್ ಮಾಡಿಸುವಂಥದ್ದು ಕೂಡ ಮಾಡಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ತೀರ್ಮಾನ ಮಾಡ್ತೀನಿ. ಸೊ ಇದು ಈ ಒಂದು ಎರಡು ಭಾಳ ಮುಖ್ಯವಾಗಿರುವಂಥದ್ದು. ಇನ್ನು ಉಳಿದಿರೋ ಕಡೆ ಎಲ್ಲ ಕಡೆ ಕೆಲವು ಕಡೆ ಮುಳುಗಡೆ, ಕೆಲವು ಕಡೆ ರಸ್ತೆ ಸಂಪರ್ಕ ಕಡಿತ ಆಗಿರುವಂಥದ್ದು, ಕೆಲವು ಕಡೆ ಕೃಷಿ ಭೂಮಿ ಹಾನಿಯಾಗಿರುವಂಥದ್ದು, ಕೆಲವು ಕಡೆ ರಸ್ತೆಗಳು ಮತ್ತು ಸೇತುವೆಗಳು ಹೋಗಿರುವಂಥದ್ದು, ಸಂಪರ್ಕಗಳು ಅಲ್ಲಿ ಇಲ್ಲದೆ ಇರುವಂಥದ್ದು. ಈ ರೀತಿಯಾಗಿ ಒಟ್ಟಾರೆ ನಾವು ಆ ಥರ ಸಮಸ್ಯೆಗಳನ್ನೆಲ್ಲ ನಾವು ನೋಡಿದ್ದೇವೆ. ಈಗ ಹೇಗೆ ಅದನ್ನು ಒಂದು ಸದ್ಯಕ್ಕೆ ಟೆಂಪ್ರರಿಯಾಗಿ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನು ನಮ್ಮ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು PWD ಕೆಲವು ಕಡೆ ಅವರು ಮಾಡಬೇಕು, ಕೆಲವು ಕಡೆ ನಾವು ಮಾಡಬೇಕು. ಅದನ್ನು ತಾತ್ಕಾಲಿಕವಾಗಿ ಮಾಡೋದಕ್ಕೆ. ಇನ್ನೊಂದು ಅದನ್ನು ಶಾಶ್ವತವಾದಂಥ ಕಾಮಗಾರಿಗಳಿಗೆ ಏನು ಮಾಡಬೇಕು ಅಂತ ಅದು ನಾನು ನೋಡಿರೋದು ಕೆಲವು ಕಡೆ. ಅದೇ ಥರ ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಕಡೆ ಎಲ್ಲ ಆಗಿರ್ತದೆ. ಸೊ ಸಮಗ್ರವಾಗಿ ಒಂದು ವರದಿಯನ್ನು ಕೊಡೋದಕ್ಕೆ ನಾನು ಹೇಳಿದ್ದೀನಿ. ಎಲ್ಲೆಲ್ಲಿ ಏನೇನು ಪರ್ಮನೆಂಟಾಗಿ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು. ಕೆಲವು ಕಡೆ ಗೋಡೆ ಕಟ್ಟಿಸ್ಬೇಕಾಗ್ತದೆ, ಕೆಲವು ಕಡೆ ರಸ್ತೆನೇ ಹೊಸದಾಗಿ ಮಾಡಬೇಕಾಗ್ತದೆ, ಕೆಲವು ಕಡೆ ಚರಂಡಿ ಮಾಡಬೇಕಾಗ್ತದೆ. ಈ ಥರ ಎಲ್ಲ ಇರೋದ್ರಿಂದ ಅದ್ರ ಬಗ್ಗೆ ನೀವು ನನಗೊಂದೆಲ್ಲ ಒಂದು ಮಾಡಿಕೊಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಸೊ ಓಕೆ, ಸೊ ಅದನ್ನು ಮಾಡೋಕ್ಕೆ ಹೇಳಿದ್ದೀನಿ. ಸೊ ಈ ರೀತಿಯಾಗಿ ನಾವು ಇಷ್ಟೆಲ್ಲ ಇವತ್ತು ನೋಡಿಕೊಂಡು ಮುಂದೆ ಇನ್ನೂ ಹೆಚ್ಚು ಮಳೆ ಆಗೋ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ನಾವು ಇದನ್ನು ಇನ್ನೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಜಿಲ್ಲೆ ಆಡಳಿತ ನಮ್ಮ ಎಲ್ಲರೂ ಕೂಡ ಭಾಳ ಇದಕ್ಕೆ ಒಂದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಫೀಲ್ಡಲ್ಲಿದ್ದಾರೆ. ಮೆಸ್ಕಾಮ್ ಅವರು ನಾವು ಏಕಂದರೆ ಪೂರ್ವಭಾವಿ ಸಭೆ ಮಾಡಿದಾಗ ಅವಾಗ ನಾವು ಎಲ್ಲ ಹೇಳಿದ್ದು ಎಲ್ಲ ಕೂಡ ನಾವು ತಯಾರಾಗಿರಬೇಕು. ಏನೇನು ಅಗತ್ಯ ಇರುವಂಥ ಮೆನ್ ಆ್ಯಂಡ್ ಮೆಟೀರಿಯಲ್ ಎರಡೂ ಇರಬೇಕು. ಏನಿದೆ ನಮ್ಮ ಡಿಸಾಸ್ಟರ್ ಫೋರ್ಸು, ಅದು NDRF ಫೋರ್ಸು, SDRF ಫೋರ್ಸು, ಆಮೇಲೆ ಫೈರ್ ಫೋರ್ಸು, ಹೋಮ್ ಗಾರ್ಡ್ಸು, ಆಮೇಲೆ ಬೇರೆ ಎಲ್ಲ ಏಜೆನ್ಸೀಸು ಎಲ್ಲರೂ ಕೂಡ ಏನೇನು ಅಗತ್ಯತೆ ಇದೆ ಎಲ್ಲವನ್ನು ಕೂಡ ನೀವು ಇಟ್ಕೊಂಡಿರಬೇಕು ಅಂತ ಹೇಳಿದ್ದು. ಅದೇ ಪ್ರಕಾರ ಅವರು ಕೂಡ ಪೂರ್ವಭಾವಿ ತಯಾರಿಕೆ ಮಾಡಿಕೊಂಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.